ಹ್ಞೂ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶ್ರೀನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಸೋಮವಾರ, ಇವತ್ತು ವಾರ ಮಾಡಬೇಕು. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ನಾನು ಎದ್ದರೆ ಇವನು ಎದ್ದಂತಾನೆ ನೋಡಿ, ಪಕ್ಕದಲ್ಲಿ ಇದ್ದಾನೆ ನೋಡಿ. ಇವನ್ನ ಎದ್ದಿದ ತಕ್ಷಣ ಹಿಂದೆನೇ ಎದ್ದೊಳ್ತಾನೆ. ಒಂದು ಸ್ವಲ್ಪ ಎಲ್ಲ ಟೀ ಕಾಫಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಕುಡಿದು, ಆಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳೆಯೋಗಿದೆ ಒಂದೆರಡು, ಅವನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಎದ್ದೇಳ್ತಾನೆ ಅಷ್ಟೊತ್ತಿಗೆ ಅಂದ್ಕೊಂಡೆ. ನಾನು ಇನ್ನೂ ಎದ್ದು ಬಂದಿನೋ ಹಾಲು ಹಚ್ಕೊಂಡು ಮುಖ ತೊಳ್ಕೊಂಡು ಕಾಫಿ ಕುಡಿಯೋಣ ಅಂತ ಬಿಟ್ಟು ಹಾಲು ಇಟ್ಟಿದ್ದೆ ಒಲೆ ಮೇಲೆ. ಅಷ್ಟೊತ್ತಿಗೆ ಎದ್ದೊಂದಿದ್ದಾನೆ ನೋಡಿ. ವಾಯ್ಸು ಕ್ಲೀನಾಗಿಲ್ಲ, ಕರೆಕ್ಟಾಗಿಲ್ಲ, ಇನ್ನೂ ವಾಯ್ಸ್ ಕರೆಕ್ಟಾಗಿಲ್ಲ. ನನ್ನ ವಾಯ್ಸ್ ಇನ್ನೂ ಯಾವಾಗ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ನನ್ನ ಪಾಪ ಒಂದೊಂದು ಟೈಮ್ ಹಾಲು ಕುಡಿತಾನೆ, ಒಂದೊಂದು ಟೈಮ್ ಕುಡಿಯೋಲ್ಲ. ಸ್ವಲ್ಪ ಕುಡಿಯೋದು ಅಭ್ಯಾಸ ಮಾಡಿಸ್ತೀನಿ. ಗೊತ್ತಿಲ್ಲ, ನೋಡೋಣ, ಕುಡಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ಕಾಫಿ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಎಲ್ಲ ಪಾತ್ರೆ ಎಲ್ಲ ಇದೆ ಒಂದೆರಡು, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ. ಓಕೆನಾ? ಹಾಗೆ ಫ್ರೆಂಡ್ಸ್, ಹೊರಗಡೆ ನೋಡಿ, ಮಳೆ ನೋಡಿ, ಫುಲ್ಲು ಮೋಡ, ಬಿಸಿಲೇ ಹತ್ತುತ್ತಿಲ್ಲ. ಈಗ ಒಂದು ವಾರದಿಂದ ಫುಲ್ಲು ಸೋನೆ ಜೋರಾಗೂ ಬರ್ತಿಲ್ಲ, ಸೋನೆ ಥರ ಬರ್ತಾಯಿದೆ. ಚೆನ್ನಾಗಿದೆ ಒಂಥರ ವಾತಾವರಣ. ಹಾಗೆ ಈ ಚಳಿ ಸ್ವಲ್ಪ ಮಳೆಯಲ್ಲಿ ಕಾಫಿ ಕುಡಿದ್ರೆ ಸಖತ್ತಾಗಿರುತ್ತಲ್ಲ, ಅದಕ್ಕೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಾಫಿ ರೆಡಿಯಾಗಿದೆ, ಹೋಗ್ಬಿಟ್ಟು ಕಾಫಿ ಕುಡಿದು ಮತ್ತೆ ಸಿಗ್ತೀನಿ. ಓಕೆನಾ? ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ಪಾಪಗೆ ಊಟ ಮಾಡಿಸ್ತಿದ್ದೀನಿ. ಪುಳಿಯೋಗರೆ ಮಾಡಿದೆ, ತಿನ್ನಿಸ್ತಿದ್ದೀನಿ. ಸರ್ಕಸ್ ಹೊಡಿಸ್ತಾನೆ ಮಾತ್ರ ಊಟ ಮಾಡಿಸ್ಬೇಕಾದ್ರೆ. ಪಾಪು ಬಾಯಿಲಿ ನೋಡಿ ಫ್ರೆಂಡ್ಸ್, ಏನು ಸರ್ಕಸ್ ಮಾಡಿಸ್ತಾನೆ ಅಂದರೆ ನೋಡಿ, ಇಷ್ಟ ತನಕ ನೆಲ ವರ್ಷ ಕೋಲ್ ಹಿಡ್ಕೊಂಡು ಆಟ ಆಡ್ಕೊಂಡು ಊಟ ಮಾಡ್ತಾ ಇದ್ದ. ಇವಾಗಲೇ ಹೊರಗೆ ಹೋಗೋಣ ಬಾ ಅಂತ, ಗೇಟಿನ ಹೊರಗೆ ಹೋಗೋಣ ಅಂತ ಕರಿತೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತು ಸೋಮವಾರ. ನಮ್ಮ ರಾಖಿ ಇವತ್ತು ಬೆಳಗಿನ ಪೂಜೆ ಮಾಡ್ತಾ ಇದ್ದಾನೆ. ಯಾವಾಗಲೂ ನಾನು ಮಾಡ್ತಾಯಿದ್ದೆ, ಅಪರೂಪಕ್ಕೆ ಒಂದೊಂದು ಟೈಮು ರಾಖಿ ಮಾಡ್ತಾನೆ. ನಾನು ಮಾಡಿದ್ಮೇಲೆ ಸಂಜೆ ಟೈಮ್ ಮಾಡ್ತಾನೆ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ರಾಖಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ದೆಲ್ಲ ಆಯಿತು. ಇವಾಗ ನಾನು ಸ್ನಾನ, ನಮ್ಮ ಅಮ್ಮಂದು ಸ್ನಾನ ಆಯಿತು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಪಾಪುಗೆ ನೋಡ್ತೀನಿ. ವೆದರು ಫುಲ್ಲು ಮಳೆ ಮೋಡ ಆಗಿದೆ, ಪಾಪುಗೆ ಸ್ನಾನ ಮಾಡಿಸಲ್ಲ. ಹಾಗೆ ಕೈಕಾಲು ಮುಖ ತೊಳ್ಕೊಳ್ತೀನಿ. ಕೈಕಾಲು ಮುಖ ತೊಳ್ಕೊಂಡು ಇವಾಗ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸೋಮವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಬೆಳಗಿನ ತಿಂಡಿ ಪುಳಿಯೋಗರೆ ಮಾಡಿದ್ದೆ. ನಮ್ಮ ಪಾಪಗೆ ಯಾವಾಗಲೇ ತಿನ್ನಿಸಿದ್ನಲ್ವ, ಇವಾಗ ನಮ್ಮ ರಾಖಿಗೆ ಪುಳಿಯೋಗರೆ ಕಲಿಸ್ಬಿಟ್ಟು ಕೊಡ್ತಾಯಿದ್ದೀನಿ. ಹಾಗೆ ಇವಾಗ ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೆ. ನಮ್ಮ ಅಕ್ಕನ ಮನೆಗೆ ಹೋಗಿದ್ರಲ್ಲ, ಇವಾಗ ಬಂದರು. ಇವಾಗ ನಮ್ಮ ಅಮ್ಮನ ಹತ್ರ ಪಾಪನ ಬಿಟ್ಬಿಟ್ಟು ರೆಡಿ ಮಾಡೋಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಸ್ನಾನಕ್ಕೆ ಹೋದೆ. ಫ್ರೆಂಡ್ಸ್, ಇವಾಗ ಸೋಮಸಂದ್ರಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಮಾಡಿದೆ. ನಾನು ಈಗಿನ ಪೂಜೆ ಮಾಡಿ ಎಲ್ಲ ಬ್ಯಾಗೆಲ್ಲ ತೊಗೊಂಡು ನಮ್ಮ ಅಮ್ಮ ಎಲ್ಲ ಪಾಪ ಆಟೋದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ರಾಖಿ ನೋಡಿ ಫ್ರೆಂಡ್ಸ್, ಅವನು ಬಾಡಿಗೆ ಹೊಡಿಯೋದಕ್ಕೆ ಹೋಗ್ತಾ ಇದ್ದಾನೆ, ರೆಡಿಯಾಗಿದ್ದಾನೆ. ಅವನು ಸ್ನಾನ ಮಾಡ್ಕೊಂಡು ವಾರ ಮಾಡಿ ಪೂಜೆ ಮಾಡಿದೆ. ನಮ್ಮ ರಾಖಿದು ಎಲ್ಲ ಪೂಜೆ ಎಲ್ಲ ಆಯಿತು. ನಮ್ಮ ಪಾಪ ನಮ್ಮ ಅಮ್ಮ ಎಲ್ಲ ಆಟೋದಲ್ಲಿ ಹೋಗಿ ಹತ್ತಿ ಕೂತ್ಕೊಂಡಿದ್ದಾರೆ. ನಮ್ಮ ರಾಖಿ ಬಾಡಿಗೆ ಹೊಡಿಯೋಕ್ಕೆ ಹೋಗ್ತಾ ಇದ್ದಾನೆ. ಸರಿ, ನಮ್ಮ ಪಾಪ ಬಂದು ಆಟೋದಲ್ಲಿ ಕೂತ್ಕೊಂಡಿದ್ದಾನೆ. ನಮ್ಮಮ್ಮ ನೋಡಿ ಫ್ರೆಂಡ್ಸ್, ರೆಡಿಯಾಗಿದ್ದಾರೆ. ಆಟೋದಲ್ಲಿ ನನಗಿನ್ನ ಮುಂಚೆ ಬಂದು ಕೂತ್ಕೊಂಡಿದ್ದಾರೆ. ನಮ್ಮ ರಾಖಿ ಏನು ಬರ್ತಾ ಇಲ್ಲ. ನಾನು ಪಾಪ ಅಮ್ಮ 3 ಜನ ಹೋಗ್ತಿರೋದು. ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಆಗಿಸ್ಕೊಳ್ತಾ ಇದ್ದೀವಿ ಅಷ್ಟೇ ನಾವು. ಮುಂದಕ್ಕೆ ಬಾಯ್ ಮಾಡ್ತಾವೆ, ಮುಂದಕ್ಕೆ ಬಾ, ಮುಂದಕ್ಕೆ. ಹಾಗೆ ಫ್ರೆಂಡ್ಸ್, ಇವತ್ತು ಸೋಮವಾರ ವಾರ ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾಳೆ ಮಂಗಳವಾರ ಅಮಾವಾಸ್ಯೆ ಇರೋದು, ಆದರೆ ಸೋಮವಾರ ಒಂದಿನ ಮುಂಚೆನೇ, ಸೋಮವಾರದಲ್ಲಿ ಒಂದು ದಿವಸ ಮುಂಚೆನೇ ಅಮಾವಾಸ್ಯೆ ಪೂಜೆ ನಡೆಯೋದು. ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಪಾಪು ನೋಡಿ ಫ್ರೆಂಡ್ಸ್, ಏನು ಸೈಲೆಂಟಾಗಿ ಕುತ್ಕೊತಾನೆ ಅಂದರೆ, ಗಾಡಿ ಎತ್ತಿದ್ವಿ ಅಂದರೆ ಮುಗೀತು, ಎಷ್ಟು ದೂರ ಕರ್ಕೊಂಡೋದ್ರು ಆರಾಮ್ಸೆ ಕುತ್ಕೊಂಡು ಬರ್ತಾನೆ ಅವನು. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ಪಾಪಗೆ ಡೈಪರ್ ಮನೇಲಿ ಖಾಲಿಯಾಗಿದ್ವು. ಹಾಗಾಗಿ ಅಲ್ಲಿ ಡೈಪರ್ ತಗೊಳ್ಳೋದಕ್ಕೆ ಅಂತಬಿಟ್ಟು ಅಲ್ಲಿ ನೋಡಿ ಅಂಗಡಿ ಹತ್ರ ಹೋಗಿದ್ದಾನೆ. ನಮ್ಮ ಪಾಪ ನೋಡಿ ಗಾಡೀಲಿ ಹೋಗೋದಕ್ಕೆ ಫುಲ್ ಖುಷಿಯಾಗಿ ಕುತ್ಕೊಂಡಿದ್ದಾನೆ. ಅವನ ಮಕ್ಕ ನೋಡಿ ಎಷ್ಟು ಖುಷಿ ಇದೆ.
ಹಾಗೆ ಫ್ರೆಂಡ್ಸ್ ನಾವು ಬರ್ತಿದ್ದಂಕಲೇ ಬಸ್ಸು ರೆಡಿ ಇತ್ತು. ಯಾಕೆಂದರೆ ಬೆಂಗಳೂರು ರೂಟ್ ಅಲ್ವಾ, ಗೌರ್ಮೆಂಟ್ ಬಸ್ಸು, ಪ್ರೈವೇಟ್ ಬಸ್ಸು ಯಾವಾಗಲೂ ಎನಿ ಟೈಮಲ್ಲಿ ಬಸ್ಸು ಅರ್ಧ ಗಂಟೆಗೆ ಒಂದು ಸಲ ಬಸ್ಸು ಇದ್ದೇ ಇರ್ತವೆ. ಅರ್ಧ ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಬಸ್ಸು ಬಂದೇ ಬರ್ತವೆ. ಹಾಗಾಗಿ ರೆಡಿ ಇತ್ತಲ್ವ, ಬಸ್ಸು ಫುಲ್ ಖಾಲಿ ಇತ್ತು. ಆರಾಮಾಗಿ ಬಂದ್ವಿ, ರಶ್ ಏನಿರಲಿಲ್ಲ. ಆಮೇಲೆ ನಾವು ದೇವಸ್ಥಾನ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ ನೋಡಿ. ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಕಲೇ ಪೂಜೆ, ಫಸ್ಟ್ನೇ ಪೂಜೆ ಸ್ಟಾರ್ಟ್ ಆಯಿತು. ಹಾಗೆ ಫ್ರೆಂಡ್ಸ್, ಮೊದಲನೇ ಪೂಜೆ, ಅಮಾವಾಸ್ಯೆಯ ಮೊದಲನೇ ಪೂಜೆ ಸ್ಟಾರ್ಟ್ ಆಗಿತ್ತು. ಇವಾಗಿನೂ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ನಮಗೂ ಖುಷಿ ಆಯಿತು, ಫಸ್ಟ್ನೇ ಪೂಜೆಗೆ ಬಂದ್ವಲ್ಲ ಅಂತೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ ತಕ್ಷಣ ಆರತಿ ಎಲ್ಲ ತೊಗೊಂಡ್ಬಿಟ್ಟು ಹಾಗೆ ತೀರ್ಥ ಎಲ್ಲ ಇಸ್ಕೊಂಡ್ವಿ. ದೇವ್ರ ಮಾತ್ರ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಹಾಗೆ ಫ್ರೆಂಡ್ಸ್, ಅಲ್ಲಿ ನಗ್ತಾ ಇದ್ದಾರಲ್ಲ ಅವರು ನಮ್ಮ ಹೆಡ್ ಮೇಡಮ್ಮು, ಅವರು ಸಿಕ್ಕಿದ್ರು. ಅವರನ್ನು ಮಾತಾಡಿಸ್ದೆ, ಕಾಲಿಗೆ ಬಿದ್ದೆ. ಖುಷಿ ಆಯಿತು. ನಮ್ಮ ಟೀಚರ್ಸ್ಗಳು ಯಾರಾಗಲಿ ಸಿಕ್ಕಿದೆ ಅಂತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನಗೆ ಈ ಮೇಡಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಮಣಿ ಮೇಡಮು ಅಂತೇಳ್ಬಿಟ್ಟು. ನನಗೆ 6th, 5th ಮತ್ತು 6th, 7th ನಾನು ನಮಗೆ ಕ್ಲಾಸ್ ತಗೊಳ್ತಾಯಿದ್ರು. ನಿಜವಾಗ್ಲೂ ಈಗ ನೋಡಿದ ತಕ್ಷಣ ಒಂಥರ ಅವರೇನೆ ಏನೋ ಅಂದ್ಬಿಟ್ಟು 1-2 ಸಲ ನೋಡಿ ಆಮೇಲೆ ಹೋಗಿ ಮಾತಾಡಿಸ್ದೆ, ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಬಂದಮೇಲೆ ಎಲ್ಲ ಪ್ರಸಾದ ಕೊಟ್ಟರು. ಹಾಗೆ ಪಲಾವು ಮತ್ತು ಪಾಯಸ ಕೊಟ್ಟರು. ನಮ್ಮಮ್ಮ ಒಂದೇ ತಟ್ಟೆಲಿ ನನಗೆ, ಅಮ್ಮಂಗೆ ಮತ್ತು ಪಾಪಗೆ 3 ಜನಕ್ಕೂ ಒಂದೇ ತಟ್ಟೆಲಿ ಇಸ್ಕೊಂಡು ತಿಂದ್ಬಿಟ್ಟು ಹಾಗೆ ಫ್ರೆಂಡ್ಸ್, ನಮ್ಮ ಪಾಪು ನೋಡಿ ಇನ್ನೂ ತಿಂತಾ ಇದ್ದಾನೆ. ಸಕ್ಕತ್ತಾಗಿತ್ತು ಪ್ರಸಾದ ಮಾತ್ರ. ದೇವಸ್ಥಾನದ ಪ್ರಸಾದ ಅಂತೂ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ. ನಮ್ಮ ಅಮ್ಮ ಸ್ಲಿಪ್ಪರ್ ಯಾರೋ ಹಾಕ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. ಸರಿ ಆಯಿತು ಅಂತ ಬಿಟ್ಟು ನಮ್ಮ ಅಮ್ಮ ಬರೀ ಕಾಲಲ್ಲಿ ಬಂದರು. ಹಾಗೆ ಫ್ರೆಂಡ್ಸ್, ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದೀವಿ, ಬಸ್ ಕಾಯ್ತಾ ಇದ್ದೀವಿ. ಬಸ್ಸು ಬಂತು, ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹಾಗೆ ನಮ್ಮ ಪಾಪನ ಹೆಂಗೋ ಅಲ್ಲಿ ಯಾರೋ ಸಿಕ್ಕಿದ್ರು, ಯಾರೋ ಮಾತಾಡಿಸಿ ಕೂರಿಸಿದ್ವಿ, ಹೇಳ್ಬಿಟ್ಟು ಕೂರಿಸಿದ್ವಿ. ನಮ್ಮಮ್ಮಗೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಆವಾಗ ಸೀಟ್ ಸಿಕ್ತು. ನನಗೆ ಇನ್ನೇನು ಹೊಸದುರ್ಗದ ಹತ್ರ ಹೋದ್ಮೇಲೆ ನನಗೆ ಸೀಟ್ ಸಿಕ್ತು. ಹಾಗೆ ಫ್ರೆಂಡ್ಸ್, ಬಸ್ಸು ಹೊಸದುರ್ಗಕ್ಕೆ ಬಂದ ತಕ್ಷಣ ನಮ್ಮ ರಾಕಿಗೆ ಫೋನ್ ಮಾಡಿದೆ. ಅವನು ಅಲ್ಲೇ ಬಾಡಿಗೆ ಹೊಡಿತಾ ಇದ್ನಲ್ವ, ಹಾಗಾಗಿ ಸರಿ ಬನ್ನಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ದೆ. ಆಮೇಲೆ ಸರಿ ಅಂತ ಬಿಟ್ಟು ಹೇಳಿದ್ವಿ. ಆಮೇಲೆ ಅವನಿಗೂ ಬಾಡಿಗೆ ಸಿಕ್ತಿತ್ತು ಅಂತ ಬಿಟ್ಟು ನಾವು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ. ಹಾಗೆ ಫ್ರೆಂಡ್ಸ್, ನಮ್ಮ ಪಾಪ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅವನು ನಿದ್ದೆ ಮಾಡೋ ಮೂಡಲ್ಲಿದ್ದ. ಮನೆಗೆ ಬಂದು ಬೈಕ್ ನೋಡಿದ ತಕ್ಷಣ ಅವ್ನು ನಿದ್ದೆಗಿದ್ದೆ ಎಲ್ಲ ಹೊರಟೋಯ್ತು ಅವನಿಗೆ. ಮತ್ತೆ ಬೈಕ್ ಆಟ ಆಡ್ಕೊತ ಕೂತ್ಕೊಂಡ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅವನಿಗೂ ಮಲಗಿಸ್ದೆ. ಯಾಕೆಂದರೆ ಮತ್ತೆ ಅವನು ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ, ಇವಾಗ ಮಲಗಿಸ್ಲಿಲ್ಲ ಅಂದರೆ ಅಂತೇಳ್ಬಿಟ್ಟು ಫಸ್ಟ್ ಕರ್ಕೊಂಡೋಗಿ ಅವನಿಗೆ ಊಟ ಮಾಡಿಸಿ ಮಲಗಿಸ್ದೆ. ಹಾಗೆ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಊಟ ಮಾಡಿದ್ದೆ. ಹಂಗಾಗಿ ಮನೆಗೆ ಬಂದ ತಕ್ಷಣ ಅವನಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಒಂದು 10 ನಿಮಿಷ ಮಲ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ಹಲ್ಲು ನೋವು ಸ್ಟಾರ್ಟ್ ಆಯಿತು. ಈ ಚಳಿಗಾಲ ಬೇರೆ ಅಲ್ವಾ, ಮೊದಲೇ ನಮ್ಮ ಅಮ್ಮಂದು ಹಲ್ಲು ಇಲ್ಲೆಲ್ಲ ಉಳ್ಕಾಗಿದ್ವು. ಹಂಗಾಗಿ ಹಲ್ಲು ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಹಂಗಾಗಿ ನಾನು ಎಬ್ಬಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಪಾಪುನ ಎದ್ದಂಡಿದ್ದ. ಹಂಗಾಗಿ ಅವನು ಎಬ್ಬಿಸ್ಕೊಂಡು ಸೀದಾ ಇವಾಗ ನಮ್ಮಮ್ಮನ ಹಲ್ಲು ಡಾಕ್ಟ್ರ್ ಹತ್ರ ಕರ್ಕೊಂಬಂದಿದ್ದೀವಿ. ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹಲ್ಲು ಸೇರ್ತಾ ಇತ್ತಂತೆ. ಹಂಗಾಗಿ ತಲೆನೋವಾದರೂ ತಡ್ಕೊಬೋದು, ಹಲ್ಲು ನೋವು ಬಂದರೆ ತಡ್ಕೊಳಕ್ಕಾಗಲ್ಲ. ಅವು ತೋರಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಒಂದು ವಾರ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ. ಬಂದ್ವಿ. ಹಾಗೆ ನಮ್ಮ ಅಕ್ಕಂಗೆ ಹಣ್ಣು ತೊಗೊಂಡೋಗ್ಬೇಕಾಯ್ತು ಅಂತ ಬಿಟ್ಟು ಹಂಗೆ ಕಿತ್ತಲೆ ಹಣ್ಣು, ಮೋಸಂಬಿ ಹಣ್ಣು ತೊಗೊಂಡು, ಹಾಗೆ ತರಕಾರಿ ಎಲ್ಲ ಬೇಕಾಗಿತ್ತಂತೆ ನಮ್ಮ ಅಕ್ಕಂಗೆ. ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವಾಗ ಸಂಜೆ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿಬಿಟ್ಟು ಇವಾಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಹಾಗೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಅಂತೂ ಡೈಲಿ ಕರ್ಕೊಂಬಂದ್ರು. ಬೇಡನಲ್ಲ, ಒಂದು ದಿವಸ ಕರ್ಕೊಂಬರಲಿಲ್ಲ ಅಂದರೆ ಪಟ್ಟಣ ಫೋನ್ ಮಾಡ್ತಾಳೆ, ಪಾಪು ಕರ್ಕೊಂಬಂದಿಲ್ಲ ಕರ್ಕೊಂಬರ್ರಿ ಅಂತ ಹೇಳ್ಬಿಟ್ಟು. ನಮ್ಮ ಪಾಪನಷ್ಟೇ ದೊಡ್ಡವರ ಮನೆಗೆ ಹೋಗೋಣ ಫುಲ್ ಕುಣಿತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ಸಿಂಪಲ್ ಆಗಿರೋ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ಬಾಯ್.